ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಧ್ಯೇಯಮೂರ್ತಿಯನ್ನ ಅನುಸಂಧಾನ ಮಾಡಬೇಕಾದ ಬಗೆಯನ್ನ ಈ ಪದ್ಯದಲ್ಲಿ ನಿರೂಪಿಸ್ತಾ ಇದ್ರು. ಯಜ್ಞ ತಪಸಾಂ ಭೋಕ್ತಾರಂ. ಭೋಕ್ತ ಅಂದ್ರೆ ನಡೆಸುವವನು ಮತ್ತು ಸ್ವೀಕರಿಸುವವನು ಅಂತ. ಪಾಲಕ ಮತ್ತು ಉಣ್ಣುವವ. ಯಜ್ಞದ ಪ್ರಧಾನ ಶಕ್ತಿಯಾಗಿ, ಪ್ರೇರಕನಾಗಿ, ನಡೆಸುವವನಾಗಿ ಮತ್ತು ಅದರ ಫಲವನ್ನ ನೀಡುವವನಾಗಿ ಅಧಿಕಾರವುಳ್ಳವನು ಭೋಕ್ತ. ಜೊತೆಗೆ ಅದನ್ನು ಸ್ವೀಕಾರ ಮಾಡಿ ತನಗೆ ಹಸಿವಿಲ್ಲ, ನೀರಡಿಕೆ ಇಲ್ಲ, ಫಲದ ಬಯಕೆ ಇಲ್ಲ, ಆದರೆ ಫಲ ನೀಡುವುದನ್ನ ಮರೆಯದೆ ನಡೆಸ್ತಾನೆ. ಅದಕ್ಕಾಗಿ ತಾನು ಸ್ವೀಕರಿಸಿ ನಮಗೆಲ್ಲ ದಕ್ಕುವ ಹಾಗೆ ಮಾಡ್ಲಿಕ್ಕೋಸ್ಕರ ಅವನು ಸ್ವೀಕರಿಸ್ತಾನೆ. ಹೀಗಾಗಿ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅನ್ನುವ ಮಾತನ್ನ ಮುಂದೆ ಇನ್ನೂ ಸ್ಪಷ್ಟಪಡಿಸ್ತಾನೆ. ಒಂದು ಒಳ್ಳೆಯ ಕ್ರಮದಲ್ಲಿ ಭಗವಂತನನ್ನ ನಾವು ಅನುಸಂಧಾನ ಮಾಡಿದ್ದ ಹೌದಾದ್ರೆ ನಮಗೆ ಫಲಗಳು ಕೂಡ ಅತ್ಯಂತ ಹಿತವಾದ ಸ್ಥಿತಿಯಲ್ಲಿ ದಕ್ಕತ್ತೆ ಅಂತ. ಯಜ್ಞಗಳಲ್ಲಿ ಸಾಮಾನ್ಯವಾಗಿ ಅಗ್ನಯೇ ಸ್ವಾಹ, ವಾಯವೇ ಸ್ವಾಹ, ಆದಿತ್ಯಾಯ ಸ್ವಾಹ, ಪ್ರಜಾಪತಯೇ ಸ್ವಾಹ ಅನ್ನುವ 4 ಪ್ರಧಾನ ಆಹುತಿಗಳನ್ನ ಬಿಡದೆ ಭಗವನ್ನಾಮ ಜೋಡಣೆಯ ಜೊತೆಗೆ ಹೇಳುವುದಿದೆ. ಅಗ್ನೇಯ ಶ್ರೀ ಅನಿರುದ್ಧಾಯ, ವಾಯವೇ ಶ್ರೀ ಪ್ರದ್ಯುಮ್ನಾಯ, ಆದಿತ್ಯಾಯ ಸೂರ್ಯಾಯ ಸಂಕರ್ಷಣಾಯ ಅಥವಾ ಆದಿತ್ಯಾಯ ಸಂಕರ್ಷಣಾಯ, ಪ್ರಜಾಪತಯೇ ವಾಸುದೇವಾಯ. ಹೀಗೆ ಈ ಹೆಸರುಗಳ ಮೂಲಕ ಅಂತರ್ಯಾಮಿಯಾಗಿ ಅಗ್ನಿ ಶಬ್ದವಾಚ್ಯನಾಗಿ, ವಾಯು ಶಬ್ದವಾಚ್ಯನಾಗಿ, ಆದಿತ್ಯ ಶಬ್ದವಾಚ್ಯನಾಗಿ, ಪ್ರಜಾಪತಿ ಶಬ್ದವಾಚ್ಯನಾಗಿ ಭಗವಂತನೇ ಸಕಲ ಯದ್ಯದಸ್ತಿ ತತ್ಸರ್ವಂ ಜಾನಾತಿ ಇತಿ ಯಜ್ಞ. ಅವನಿಗೆ ಯಜ್ಞ ಅಂತ ಯಾಕೆ ಹೆಸರು ಅಂದ್ರೆ ಜಗತ್ತಲ್ಲಿ ಏನೇನಿದೆಯೋ ಪದಗಳು ಅಥವಾ ವಸ್ತುಗಳು ಅದನ್ನು ಚೆನ್ನಾಗಿ ಬಲ್ಲವನು ಒಬ್ಬನೇ. ಅದರ ಪರಿಪೂರ್ಣ ಅರ್ಥ ಬಲ್ಲವನು ಮತ್ತು ತಾನೇ ಪರಿಪೂರ್ಣ ಅರ್ಥವಾಗಿ ನಿಲ್ಲುವವನು. ಪದಾರ್ಥವಾಗಿ ನಿಂತವನು ಅವನೇ. ಪದಾರ್ಥದ ಭಾವವನ್ನ ಗ್ರಹಿಸಿ ಅದರ ಸ್ವರೂಪ ಜ್ಞಾನವುಳ್ಳವನು ಅವನೇ. ಹಾಗಾಗಿ ಯಜ್ಞ ತಪಸಾಂ ಭೋಕ್ತಾರಂ, ಸಕಲ ಯಜ್ಞಗಳನ್ನೂ ಕೂಡ, ಸಕಲ ವ್ರತಾನುಷ್ಠಾನ, ತಪಸ್ಸು ಅಂದ್ರೆ ವ್ರತಾನುಷ್ಠಾನ, ನೂರಾರು ಬಗೆಯ ಯಾಗಗಳನ್ನ ಮಾಡಬಹುದು, ನೂರಾರು ಬಗೆಯ ವ್ರತಗಳನ್ನ ಮಾಡಬಹುದು. ಈ ಎಲ್ಲಾ ತರದ ವ್ರತಗಳನ್ನು ಕೂಡ ಸ್ವೀಕರಿಸುವವನು ಅವನೇ. ನಾವು ಯಾರದೇ ಹೆಸರು ಹೇಳಿ ಮಾಡಿ. ಇನ್ನು ತಪಸ್ಸು ಅಂದ್ರೆ ಯುಕ್ತಿಗಳು ಅಂತ ಅರ್ಥ. ಆ ಯುಕ್ತಿಗಳಿಂದ ಚಿಂತನಾದವನು ಅವನೇ. ತಪಸ್ಸು ಅಂದ್ರೆ ಆಲೋಚನೆಗಳು, ಆಲೋಚನೆಗಳಿಗೆ ಹೊಳೆಯುವವನು ಅವನೇ. ಸಕಲ ವೇದ ಪ್ರತಿಪಾದ್ಯನಾಗಿ ಸಕಲ ಯಜ್ಞದ ಫಲವನ್ನ ಸ್ವೀಕರಿಸಿ ಕೊಡುವವನಾಗಿ. ಯಾಕೆಂದ್ರೆ ಸರ್ವೇ ವೇದಾಹ ಯತ್ಪದ ಮಾಮನಂತಿ, ಯಾವ ದೇವತೆಯನ್ನ ಪೂಜಿಸಿದ್ರು ಯಜ್ಞದಲ್ಲಿ ಆ ಯಜ್ಞದ ಅಂತರ್ಯಾಮಿ ಭಗವಂತನೇ ಅನ್ನುವ ಪ್ರಜ್ಞೆ ಇದ್ರೆ ಆ ಪೂಜೆ ಅಂತ ಅನಿಸುತ್ತೆ. ಯಾಕೋ ಕೆಲವೊಂದ್ಸಲ ಇದೇನೋ ಹೇರಿದ್ದು ಅಂತ ಹೊರಗಿನವರಿಗೆ
ಸಾಮಾನ್ಯ ಕೆಲವೊಮ್ಮೆ ಈ ಹಿನ್ನೆಲೆ ಗೊತ್ತಿಲ್ಲದೆ ಹೇಳಿದಾಗ ಅನಿಸುತ್ತೆ. ಆದ್ರೆ ಗೀತೆಯನ್ನ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡವನಿಗೆ ಇದು ಅಸಂಗತವಾದದ್ದಲ್ಲ, ಅತ್ಯಂತ ಶಾಸ್ತ್ರೀಯವಾದದ್ದು ಮತ್ತು ಯಥಾರ್ಥವಾದದ್ದು ಅನ್ನೋದು ಗೊತ್ತಾಗುತ್ತೆ. ಇರುವುದೇ ಹಾಗೆ ಜಗತ್ತಿನ ವ್ಯವಸ್ಥೆ ಅಂತ. ನಾರಾಯಣ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ. ನೀವು ಯಾವ ದೇವರ ಹೆಸರಿನಿಂದ ಕರೆದ್ರೂ ಅದು ನಾರಾಯಣನದ್ದೇ ಆಗಿರುತ್ತೆ. ಆದ್ರೆ ನಿಮ್ಗೆ ನಾರಾಯಣ ಅಂತ ಗೊತ್ತಾದ್ರೆ ಅದು ಫಲ. ನಿಮ್ಗೆ ನಾರಾಯಣ ಅಂತ ಗೊತ್ತಾಗದೆ ಹೋದಾಗ ಅದೇ ಹೆಸರಿನ ಒಂದು ದುರುಳರ ತಾಂಡ ಇದೆ. ಅವರು ಕಾಯ್ತಾ ಇರ್ತಾರೆ. ನಮ್ಮ ಬುದ್ಧಿಯಲ್ಲಿ ಭಗವತ್ ಪ್ರಜ್ಞೆ ಇದೆಯೋ ಇಲ್ವೋ ಅಂತ ಗೊತ್ತಾಗುವಷ್ಟು ಜಾಣರು ಅವರು. ಯಾಕೆಂದ್ರೆ ಆ ಪ್ರಜ್ಞೆ ಬಂದಾಗ ಬರುವ ವೈಬ್ರೇಷನ್ನೇ ಬೇರೆ. ಆ ಪ್ರಜ್ಞೆ ಇಲ್ಲದೆ ಮಾಡಿದಾಗ ಅವರಿಗೆ ನುಗ್ಲಿಕ್ಕಾಗುವ ಶಕ್ತಿಯೇ ಬೇರೆ. ಆ ವೈಬ್ರೇಷನ್ ಇಲ್ಲದೆ ಇದ್ದಾಗ ಅವರು ಅನಾಯಾಸವಾಗಿ ನಮ್ಮೊಳಗೆ ಹೊಕ್ಕು ನಮ್ಮಲ್ಲಿರುವ ಕಲಿ ಶಕ್ತಿಯನ್ನ ಚೆನ್ನಾಗಿ ಬಳಸಿಕೊಂಡು ಬಿಡುತ್ತಾರೆ. ಕಲಿಕಾಲದ ಪ್ರಭಾವ ನಮ್ಮ ಸಣ್ಣ ಪುಟ್ಟ ಆ ವ್ಯವಸ್ಥೆಗಳಲ್ಲೂ ಅವರು ದೊಡ್ಡ ಹೆಜ್ಜೆ ಇಟ್ಟು ನುಗ್ಗುತ್ತಾರೆ. ಹಾಗಾಗಿ ಎಲ್ಲ ಪೂಜೆಗಳು ಕೂಡ, ಆರಾಧನೆ ವ್ರತಗಳು ಕೂಡ ಯಾವುದೇ ದೇವತೆಗಳ ಹೆಸರಿನಲ್ಲಿ ನಡೆಸಿದ್ರೂ ಅದು ಅವನದ್ದೇ ಅಂತ ತಿಳಿಸ್ಲಿಕ್ಕೆ ಮತ್ತೆ ಶಬ್ದವನ್ನ ಹಾಕಿದ್ದು ಸರ್ವಲೋಕ ಮಹೇಶ್ವರಂ. ಯಾಕೆಂದ್ರೆ ಮೊದಲು ಹೇಳಿದ್ರು ಎಲ್ಲಾ ಪೂಜೆಗಳ ಸ್ವೀಕಾರ ಮಾಡುವ ಶಕ್ತಿ ಅವನೇ. ಅದು ಹೇಗೆ? ಹೌದು, ಸರ್ವಲೋಕ ಮಹೇಶ್ವರಂ. ಯಾವ ಯಾವ ಲೋಕಾಧಿಪತಿಗಳು ಅಂತಿದ್ದಾರೋ, ಯಾವ ಯಾವ ರಾಜರು ಅಂತಿದ್ದಾರೋ ಅಥವಾ ಜನರು ಅಂತಿದ್ದಾರೋ ಅವರೆಲ್ಲರ ಆಧಿಪತ್ಯ ಇರುವುದು ಅವನಿಗೆ. ಈಶಾವಾಸ್ಯಮಿದಂ ಸರ್ವಂ. ಸರ್ವಲೋಕ ಮಹೇಶ್ವರಂ ಅನ್ನುವ ಶಬ್ದದ ಬಿಡಿಸುವಿಕೆ ತುಂಬಾ ವಿಚಿತ್ರವಾದದ್ದು. ವರ, ಈಶ್ವರ, ಮಹೇಶ್ವರ, ಲೋಕ ಮಹೇಶ್ವರ, ಸರ್ವಲೋಕ ಮಹೇಶ್ವರ ಅಂತ. ಈಚೆಯಿಂದ ಬಂದ್ರೆ ಸರ್ವಲೋಕಗಳು, ಸರ್ವಲೋಕಕ್ಕೆ ಒಡೆಯರು, ಸರ್ವಲೋಕಕ್ಕೆ ಒಡೆಯರಲ್ಲಿ ಈಶರು, ಲೋಕದಲ್ಲಿ ಒಡೆಯರಲ್ಲಿ ಈಶ್ವರರಲ್ಲಿ ವರರು, ಅದರಲ್ಲಿ ಮಧ್ಯದಲ್ಲಿ ಒಂದು ಮಹಾನ್ ದೊಡ್ಡ ಒಡೆಯರು ಅಂತ, ಸರ್ವಲೋಕ ಮಹಾ ಈಶ್ವರ ಅಂತ. ಹೀಗೆ ಮಹತ್ವ ಕೊಟ್ಟು ಒಡೆತನ ಇಟ್ಟುಕೊಂಡು ಜಗತ್ತನ್ನು ವರಿಸಿದ ನಾರಾಯಣನ ಕುರಿತಾದ ಚಿಂತನೆಯನ್ನ ಈ ಪದ್ಯದಲ್ಲಿ ಮಾಡಿದ ಹಾಗಾಯಿತು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅನ್ನುವುದು ಅಷ್ಟೂ ಸೇರಿತು ಈ ಪದ್ಯದಲ್ಲಿ. ಯಾಕೆಂದ್ರೆ ಸರ್ವಲೋಕಗಳಿಗೆ ಒಡೆಯರಿಗೆ ಮಹಾ ಈಶ್ವರ ಅಂತ. ಅದು ಕ್ರಮವಾಗಿ ಹೇಗ್ ಬಂದಿದೆ ನೋಡಿ. ಸರ್ವಲೋಕ ಮಹೇಶ್ವರ ಒಮ್ಮೆ ನಾರಾಯಣ ಅಂತ ಆಯ್ತಾ, ಆಮೇಲೆ ಸರ್ವಲೋಕ ಮಹೇಶ್ವರಳಾದ ದೇವಿ, ಆಮೇಲೆ ಸರ್ವಲೋಕ ಅದು ನಿಧಾನಕ್ಕೆ ಬಿಡಿಸ್ಕೊಂಡು ಹೋಗ್ಬೇಕು. ಸರ್ವಲೋಕಕ್ಕೆ ಈಗ ಹೀಗೆ ತಗೊಳ್ತಾ ಹೋಗೋಣ. ಲೋಕ ಅಂತಂದಾಗ ಜನಗಳು ಆಗ್ತಾರೆ, ದೇವತೆಗಳು ಆಗ್ತಾರೆ, ಇವರೆಲ್ಲರೂ ಸೇರಿ ಅಷ್ಟೂ ಯೋಚನೆಗಳನ್ನ ಗಮನಿಸಿದಾಗ ಸರ್ವಲೋಕಗಳಿಗೆ ನಮಸ್ಕಾರ, ಸರ್ವಲೋಕಗಳಲ್ಲಿ ಮಹತ್ವವನ್ನು ಹುಟ್ಟಿಸಿದಂತಹ ಬ್ರಹ್ಮರುದ್ರರಿಗೆ ನಮಸ್ಕಾರ. ಆ ಮಹತ್ವಕ್ಕೂ ಕೂಡ ಒಡೆತನವನ್ನ ಕೊಟ್ಟವಳೊಬ್ಬಳಿದ್ದಾಳೆ, ಲಕ್ಷ್ಮೀದೇವಿ ದೇವಿ. ಅವಳನ್ನು ಕೂಡ ವರಿಸಿದವ ಸರ್ವಲೋಕ ಮಹೇಶ್ವರ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ
ಅಂತ ಆ ಶಬ್ದವು ಕೂಡ ಅಲ್ಲಿ ಈ ಅರ್ಥದಲ್ಲೇ ಪರಿಗೃಹೀತವಾಗಿದೆ. ಹಾಗಾಗಿ ಭಗವಂತನ ಧ್ಯೇಯ ರೂಪ ಹೇಗೆ ಅಂದ್ರೆ ಕೆಳಗಿನಿಂದ ಹಿಡಿದು ಮೇಲಿನ ತನಕದ ಎಲ್ಲದರ ಒಡೆತನ ಇರುವವನು. ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಕ್ರಿಯೆಗಳು ಕೂಡ ಅವನೇ ಅದರ ಭೋಗ ಮಾಡ್ತಾನೆ. ಎಲ್ಲಾ ಕ್ರಿಯೆಗಳ ಭೋಗ ಅವನ ಕೈಯಲ್ಲಿದೆ. ಕ್ರಿಯೆಗಳ ಭೋಗ ಆಯಿತು. ಎಲ್ಲಾ ವ್ಯಕ್ತಿಗಳ ಒಡೆತನವೂ ಕೂಡ ಅವನಲ್ಲಿದೆ. ಇಲ್ಲಿಗೆ 2 ವಿಶೇಷಣಗಳು ಮುಗಿದವು. 3ನೇ ವಿಶೇಷಣದಲ್ಲಿ ಸುಹೃದಂ ಸರ್ವಭೂತಾನಾಂ. ಅದು ಹೇಗ್ ಸಾಧ್ಯ? ಕ್ರಿಯೆಗಳಲ್ಲಿ ಭೋಕ್ತೃವಾಗಿ, ಸಕಲ ಕ್ರಿಯೆಗಳಲ್ಲಿ ಭೋಕ್ತೃವಾಗಿ, ಸಕಲ ವ್ಯಕ್ತಿಗಳ ಮೇಲೆ ನಿಯಂತ್ರಣವನ್ನೂ ಸಾಧಿಸಿ ನಿಲ್ಲುವುದು ಹೇಗೆ ಸಾಧ್ಯ ಅಂದ್ರೆ ಸುಹೃದಂ. ಎಲ್ಲ ಜೀವಜಾತಗಳ ವಸ್ತುಗಳ ಅಂತಸ್ಥಿತ್ವಾಯಮಯತಿ, ಅದರೊಳಗೆ ನಿಂತು ಅಯಸ್ಕಾಂತ ಇದ್ರೆ ಆ ಕಾಂತ ಶಕ್ತಿಯನ್ನ ಒಳಗೆ ನಿಂತು ಕೊಟ್ಟವನವನೇ. ಬೆಟ್ಟದ ಸಾಲುಗಳಲ್ಲಿ ಹಿಮಾಲಯದಲ್ಲಿದ್ದೇನೆ, ನದಿಗಳ ಸಾಲಿನಲ್ಲಿ ಗಂಗೆ ಇದ್ದೇನೆ, ದೇವತೆಗಳ ಸಾಲಿನಲ್ಲಿ ರುದ್ರನಿದ್ದೇನೆ. ಹೀಗೆ ಒಂದೊಂದು ಸಾಲಿನಲ್ಲಿ ನನ್ನ ವಿಶೇಷ ವಿಭೂತಿಗಳಿವೆ ಅಂತ ವಿಭೂತಿ ಯೋಗದಲ್ಲಿ ಮುಂದೆ 10ರಲ್ಲಿ ಸ್ಪಷ್ಟಪಡಿಸ್ತಾನೆ. ಹಾಗಾಗಿ ಸಕಲ ಹೃದಯಗಳಲ್ಲೂ ಕೂಡ ಅಧಿಷ್ಠಾನ ಮಾಡಿಕೊಂಡು, ಹೃದಯಗಳನ್ನೇ ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಸುಹೃತ್ ಎನಿಸಿದ್ದಾನೆ. ಸರ್ವದೇವಾನಾಂ ಸುಹೃದಂ ಸರ್ವಭೂತಾನಾಂ, ಎಲ್ಲ ಜೀವಜಾತಗಳನ್ನು, ಭೂತಗಳು ಅಂದ್ರೆ ಭೂತಿ ಉಳ್ಳಂತಹ ದೇವತೆಗಳು, ಸಕಲ ದೇವತೆಗಳ ಹೃದಯದಲ್ಲೂ ನೆಲೆಸಿದ್ದಾನೆ. ಸಕಲ ಜೀವಜಾತಗಳ ಹೃದಯದಲ್ಲೂ ಭಗವಂತ ನೆಲೆಸಿದ್ದಾನೆ. ಭಗವಂತನ ಸ್ವರೂಪವನ್ನು ಇನ್ನೂ ಸ್ಪಷ್ಟಪಡಿಸಿದ್ದೇನು ಅಂದ್ರೆ ನೀನು ಬಿಂಬ, ನಾನು ಪ್ರತಿಬಿಂಬ ಅಂತ. ಸರ್ವಭೂತಾನಾಂ ಸುಹೃತ್, ಎಲ್ಲ ಜೀವಜಾತಗಳ ಅಂತರ್ಯಾಮಿ. ಅವನು ಅಂತರ್ಯಾಮಿ ಆದರೆ ಮಾತ್ರ ಅವನು ನಮ್ಮೊಳಗೆ ನಿಲ್ಲಿಕ್ಕೆ ಸಾಧ್ಯ. ನಮಗಿಂತ ಭಿನ್ನವಾದ, ನಮಗಿಂತ ವಿಲಕ್ಷಣನಾದ, ನಮಗಿಂತ ವಿಶಿಷ್ಟನಾದ, ನಮ್ಮಲ್ಲಿರುವ ಗುಣಗಳಿಗಿಂತ ವಿರುದ್ಧವಾದ, ಅಂದ್ರೆ ನಮ್ಮಲ್ಲಿ ಅಲ್ಪಜ್ಞತ್ವ ಇದ್ರೆ ಅವನಲ್ಲಿ ಸರ್ವಜ್ಞತ್ವ, ನಮ್ಮಲ್ಲಿ ಅಲ್ಪಶಕ್ತಿತ್ವ ಇದ್ರೆ ಅವನಲ್ಲಿ ಸರ್ವಶಕ್ತಿತ್ವ, ನಮ್ಮಲ್ಲಿ ಯಾವಾಗ್ಲೂ ಒಮ್ಮೆ ಎಚ್ಚರ ಇದ್ರೆ ಅವನು ಯಾವಾಗ್ಲೂ ಎಚ್ಚರದಲ್ಲಿರ್ತಾನೆ. ನಮ್ಗೆ ಆವಾಗ ದೇಹ ಬಂದಾಗ ದೇಹದ ಜೊತೆಗೆ ರೋಗ ಫ್ರೀ, ಅವನಿಗೆ ನಮ್ಮಂತಹ ದೇಹವೇ ಇಲ್ಲ. ಗುಣಗಳ ಪ್ರಭಾವದಿಂದ ಕೋಪ, ಸಿಟ್ಟು, ಸೆಡವು, ಈ ಸೆಳೆತ, ಹೊಡೆತ, ಬಡಿತ, ಕುಣಿತ ಎಲ್ಲ ಏನೇನೋ ವಿಕಾರಗಳೆಲ್ಲ ಆಗ್ತವೆ. ಅವನಿಗೆ ಆ 3 ಗುಣಗಳ ಪ್ರಭಾವವೇ ಇಲ್ಲ. ಅವನು ಗುಣಪೂರ್ಣನಾಗಿದ್ರು ತ್ರಿಗುಣಾತೀತನಾಗಿ, ತ್ರಿಗುಣಾತೀತ ವಿಧಾರಕ, ಸ್ಪಷ್ಟವಾಗಿ ಆ ಶಬ್ದದ ಅರ್ಥವನ್ನು ಅವರು ಬಿಡಿಸಿದ್ದಾರೆ. ನಿರ್ಗುಣ ಅಂದ್ರೆ ಏನರ್ಥ ಅಂದ್ರೆ ತ್ರಿಗುಣಾತೀತ ಅಂತ ಅರ್ಥ ಹೊರತು ಗುಣಗಳೇ ಇಲ್ಲ ಅಂತಂದ್ಮೇಲೆ ಗುಣಭೃತ್ ಅನ್ನೋದಕ್ಕೆ ಏನರ್ಥ? ಗುಣಭೃತ್ ನಿರ್ಗುಣೋ ಮಹಾನ್. ಅಂದ್ರೆ ಪ್ರತಿ ಪದವನ್ನು ಕೂಡ ಸರಿಯಾಗಿ ಗಮನಿಸಿದ್ರೆ ಒಂದರ ನಂತರ ಒಂದು ಸಂಬಂಧವೂ ಇದೆ. ಅದರ ಜೊತೆಗೆ ಅಲ್ಲೊಂದು ಆ ಪರಿಪೂರ್ಣತೆಯ ಕಡೆಗೆ ಸಾಧಕನ ಮನಸ್ಸನ್ನ ಎಳ್ಕೊಂಡು ಹೋಗುವ ಒಂದು ಕ್ರಮವೂ ಇದೆ. ಹಾಗಾಗಿ ಸಕಲ ಜೀವಜಾತಗಳ ಜೊತೆಗಿದ್ದು ಜನಗಳಿಗಿಂತ ಉನ್ನತರಾದ ಜೀವರಿಗಿಂತ ಉನ್ನತರಾದ ಮಹಾಚೇತನಗಳೆನಿಸಿದ ದೇವತೆಗಳು, ಇವರು ಎಲ್ಲರ ಜೊತೆಗಿರ್ತಾನೆ. ಯಾರನ್ನೂ ಬಿಟ್ಟುಕೊಡಲ್ಲ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯಃ ಸಾದ್ವತ್ತಿ ಪಿಪ್ಪಲಂ ಸಾದ್ವತ್ತಿ ಅನಶ್ನನ್ ಅನ್ಯಃ ಅಭಿಚಾಕಶೀತಿ. ರೆಕ್ಕೆಗಳುಳ್ಳ 2 ಹಕ್ಕಿಗಳು
ಪರಸ್ಪರ ಗೆಳೆತನದೊಂದಿಗೆ ಒಂದೇ ಮರವನ್ನ ಹಂಚಿಕೊಂಡು ಅಪ್ಪಿಕೊಂಡು ಕೂತಿದೆ. ಅದರಲ್ಲಿ ಒಂದು ಹಕ್ಕಿ ಚೆನ್ನಾಗಿ ಆ ಮರದ ಸವೀರದ ಸಪ್ಪೆ ಹಣ್ಣನ್ನ ಚಪ್ಪರಿಸಿ ತಿಂತಾ ಇದೆ. ಇನ್ನೊಂದು ಹಕ್ಕಿ ಏನೂ ತಿನ್ನದೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದು ಕೂತಿದೆ. ಇದು ಒಂದು ಶರೀರವೆಂಬ ಮರದಲ್ಲಿ ಇದೊಂದು ಅಶ್ವತ್ಥ. ಯಾಕೆಂದ್ರೆ ನಾಳೆ ಇದು ಇವತ್ತಿನ ಹಾಗೆ ಇರಲ್ಲ. ಈ ಶರೀರಕ್ಕೆನೆ ಅಶ್ವತ್ಥ ಅಂತ ಕರೆದ್ರು. ಅದಕ್ಕೆ ಪಿಪ್ಪಲಂ ಸಾಧ್ವತ್ತಿ ಅಂತ ಹೇಳಿದ್ದು. ಎಷ್ಟು ಚಂದ ಅಂದ್ರೆ ಕೆಲವೆಲ್ಲ ಅಲಂಕಾರಗಳ ಹಿನ್ನೆಲೆ. ವೇದವ್ಯಾಸರಷ್ಟು ಒಳ್ಳೆಯ ಅಲಂಕಾರಿಕರು ನಮಗೆ ಜಗತ್ತಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆ ದೃಷ್ಟಿಯಲ್ಲಿ ನಮ್ಗೆ ಅದೇ ಹೇಳಿದ ಕೆಲವು ಲಕ್ಷಣಯುಕ್ತವಾದ ಅಲಂಕಾರಗಳು ಬಿಟ್ರೆ ಬೇರೆ ತರದ ವಿಶೇಷತೆಯನ್ನು ಗ್ರಹಿಸುವ ಶಕ್ತಿಯನ್ನೇ ಕಳ್ಕೊಂಡಿದ್ದೀವೋ ಏನೋ ಅಂತ ಅನಿಸ್ಬಿಡುತ್ತೆ. ಎಂಥ ಅದ್ಭುತವಾದ ಚಿಂತನೆ ಅಂದ್ರೆ ವೇದ ಮಂತ್ರಗಳು ಹಾಗೇನೆ, ವೇದವ್ಯಾಸರೂ ಹಾಗೇನೆ. ಇದು ವೇದ ಮಂತ್ರದ ಮಾತು ನಾನೀಗ ಹೇಳಿದ್ದು. ಪಿಪ್ಪಲವನ್ನ ಅದು ಹೇಳಲೇ ಇಲ್ಲ ನೋಡಿ, ಮರ ಅಂತ ಹೇಳಲೇ ಇಲ್ಲ. ಅಂದ್ರೆ ಮನುಷ್ಯನನ್ನ ತಗೊಳ್ಬೇಕು ಅಂದ್ರೆ ಅಶ್ವತ್ಥ ಮರವನ್ನ ತಗೊಳ್ಬೇಕು ಅಂತ ಶಬ್ದ ಹೇಳಿಲ್ಲ. ಸಮಾನಂ ವೃಕ್ಷಂ ಪರಿಶಶ್ವಜಾತೆ ಅಂತ ಹೇಳಿದ್ರು. ಅದು ಯಾವ ವೃಕ್ಷ ಅಂದ್ರೆ ಅಲ್ಲಿ ಹಣ್ಣು ಬಿಟ್ಟದ್ದು ಪಿಪ್ಪಲ. ಪಿಪ್ಪಲ ಅಂತಂದ್ರೆ ತಿಂದು 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 ನೋಡಿದ್ರು ಅದರಲ್ಲಿ ಎಂತ ರುಚಿ ಇರುವುದಿಲ್ಲ. ಆದ್ರೂ ಅದನ್ನೇ ಭೋಗಿಸ್ತಾನೆ ಅಂದ್ರೆ ಕರ್ಮ. ರಸವಿರದ ಅಸ್ವರಸವಾದ ಭೋಗವನ್ನ ಅನುಭವಿಸಿದ್ರೂ ಕೂಡ ಅವನಿಗೆ ಅದರಲ್ಲಿ ಅಯ್ಯೋ ಇದರಲ್ಲಿ ಏನೂ ಇಲ್ಲ ಅಂತ ಅನ್ಸುದೇ ಇಲ್ಲ. ಇನ್ನು ಬೇಕು, ಮತ್ತು ಬೇಕು, ಅದು ಬೇಕು, ಇದು ಬೇಕು ಅಂತ ಇದ್ದ ಬದ್ದ ಸಂಗತಿಗಳಿಗೆಲ್ಲ ತಲೆ ಹಾಕೊಂಡು ತನ್ನ ದುರ್ಬುದ್ಧಿಯಿಂದ ತನಗೇ ಅನ್ಯಾಯ ಮಾಡಿಕೊಳ್ತಾನೆ. ಇದು ಜೀವನ ಮಿತಿ ಅವನಿಗಷ್ಟೇ ಗೊತ್ತಿರುವುದು. ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ, ಜಯವಿದೆ ಅಂತ ಬುಡುಬುಡಿಕೆ ಪದ್ಯದಲ್ಲಿ ಪುರಂದರದಾಸರು ಇಂತಹ ಉಪನಿಷತ್ತುಗಳ ಅನೇಕ ಸಾಲುಗಳನ್ನ ನಮಗೆ ಸರಳವಾಗಿ ತಿಳಿಸಿ ನಮ್ಮನ್ನ ಎತ್ತರಕ್ಕೆ ಏರಿಸುವ ಸಾಧನ ದಾರಿಯಲ್ಲಿ ಸಾಗುವುದಕ್ಕೆ ಬೇಕಿರುವ ಅರಿವಿನ ದೊಡ್ಡ ಮೊತ್ತವನ್ನೇ ಕೊಟ್ಟೋಗಿದ್ದಾರೆ. ಆಚಾರ್ಯರ ಮಾತಿನಿಂದ ಪ್ರಭಾವಿತರಾದಂತಹ ಅವರ ಪರಂಪರೆ ಅದು ದೇಶೀಯ ಭಾಷೆಗಳಿಗೂ ಕೂಡ ಸರಳವಾಗಿ ಒದಗಲಿಕ್ಕೆ ಕಾರಣ ಆಚಾರ್ಯರ ಪ್ರಭಾವವೇ. ಅಷ್ಟು ಸರಳವಾಗಿ ಬಹುಶಃ ಕನ್ನಡದಲ್ಲಿ ಬಿಟ್ರೆ ಬೇರೆ ಭಾಷೆಗಳಲ್ಲಿ ಇಷ್ಟು ತಿಳಿಯಾಗಿ ಆಳವಾದ ವಿವರ ನಮಗೆಲ್ಲೂ ಸಿಗಲ್ಲ. ಆದ್ರೆ ಆ ಚಿಂತನೆಯನ್ನ ನಡೆಸುವುದರ ಉದ್ದೇಶ ಏನು ಅಂದ್ರೆ ಇನ್ನೂ ಇದರ ಚಿಂತನೆಯನ್ನ ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಒಂದು ಮೆಟ್ಲು. ನಾವು ಮೆಟ್ಲನ್ನೇ ಉಪ್ಪರಿಗೆಯನ್ನಾಗಿ ಕೂತು ಬಿಟ್ರೆ ನಮ್ಗೆ ಎಲ್ಲ ಪದ್ಯಗಳನ್ನು ಓದಿ ಆಯ್ತು, ನಮ್ಗೆ ಗೊತ್ತಾಯ್ತು, ಇನ್ನೇನು ತಿಳ್ಕೊಳ್ಳಿಕ್ ಬಾಕಿ ಇಲ್ಲ ಅಂತ. ಕೆಲವೊಂದ್ ಸರ್ತಿ ಹುಮ್ಮಸ್ಸಿನಲ್ಲಿ ಹೇಳ್ತಾರೆ ಇದು ಓದಿದ್ರೆ ಎಲ್ಲ ಓದ್ದ ಹಾಗೆ ಅಂತ. ವೇದವನ್ನೇ ಓದಿದವರಿಗೂ ಎಲ್ಲ ಓದ್ದಾಗ ಆಗಲ್ಲ. ಅಂತದ್ರಲ್ಲಿ ಅದರ ಒಂದು ಏಕದೇಶವಾದ, ಯಾಕೆಂದ್ರೆ ವೇದದ ಅಭಿಪ್ರಾಯವನ್ನ ಯಾವ ಭಾಷೆಯಲ್ಲೂ ಕೂಡ ಒಂದು 20-30% ಕೂಡ ನಾವು ಅದನ್ನ ಬಟ್ಟಿ ಇಳಿಸ್ಲಿಕ್ಕೆ ಆಗಲ್ಲ. ಮಾಮೂಲು ಲೋಕದ ಸಂಸ್ಕೃತಕ್ಕೂ ಕೂಡ ಮತ್ತು ವಿವರಣೆ ಕೊಟ್ಟು ಹೇಳಬೇಕಾಗುತ್ತೆ. ಅಂತಹ ಜಿಗುಟಾದ ಭಾಷೆಯಲ್ಲಿ, ಜಿಗುಟು ಅಂತಲ್ಲ, ಅವರಿಗದು ಸಹಜ, ನಮ್ಗೆ ನಾವು ಮರ್ತಿರೋದ್ರಿಂದ ನಮ್ಗೆ ಜಿಗುಟು. ನೀವು ಬಿಡಿಸ್ತಾ ಹೋದ್ರೆ ಅದರ ತಾತ್ಪರ್ಯವನ್ನೇ ಬರೀಲಿಕ್ಕೆ ಬಹಳ ವಿಸ್ತಾರವಾದ ಅನುಭವ ಬೇಕು, ಅಧ್ಯಯನ ಬೇಕು, ದೊಡ್ಡವರ ಜೊತೆಗಿನ ಒಡನಾಟ ಬೇಕು. ಹೃದಯ ಸರ್ವ ಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ಅಂತ ಆಚಾರ್ಯರು ಕಠದ ನೆನಪನ್ನ ಮಾಡುವಾಗ ಆರಂಭದಲ್ಲಿ ಸರ್ವ ಪ್ರಾಣಿ ಹೃದಯಸ್ಥ ಅಂತ ಅವನನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಶತ್ರುವಾಗಿ ಬಂದವನ ಹೃದಯದಲ್ಲೂ ಇರುವವನು ಅವನೇ,
ಮಿತ್ರನಾಗಿ ಬಂದವನಲ್ಲೂ ಅವನೇ, ಉದಾಸೀನನಾಗಿ ಬಂದವನಲ್ಲೂ ಅವನೇ. ಸಕಲ ಹೃದಯ ನಿವಾಸಿ. ನಮ್ಮ ಧ್ಯಾನದ ಬಹಳ ಮುಖ್ಯವಾದ ಕೇಂದ್ರ ಅದು. ಅದಕ್ಕೆ ಸರ್ವ ಪ್ರಾಣಿ ಹೃದಯಸ್ಥಾಯ ಸುಹೃದಂ ಸರ್ವಭೂತಾನ. ಎಷ್ಟು ಕಡೆ ಹೃದ್ದೇಶೇರ್ಜುನ ತಿಷ್ಠತಿ. ಹೃತ್ ಅನ್ನುವ ಶಬ್ದವನ್ನ ಬಹುಶಃ ಬಳಸದ ಜಾಗ ಇಲ್ಲ ಅನ್ಸುತ್ತೆ ಭಗವಂತನ ಪರಿಚಯ ಕೊಡುವಾಗ. ಎಲ್ಲಿ ಹೋದ್ರೂ ಆ ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಅಂತ ಹೃತ್ಕಮಲ ಮಧ್ಯ ಅನ್ನುವುದನ್ನೇ ಎಚ್ಚರಿಸ್ತಾರೆ. ಹೀಗೆ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸರ್ವ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿದ ಸರ್ವ ಯಜ್ಞಗಳ ಸರ್ವ ತಪಸ್ಸುಗಳ ಸ್ವಾಮಿ ಅವನು. ಸರ್ವಲೋಕ ಮಹೇಶ್ವರನಾದಿಂದಾಗಿ ನಮಗಿಂತ ಬಹಳ ಎತ್ತರ ಅಂತ ಗೊತ್ತಾಯಿತು. ಭಕ್ತಿ ಹುಟ್ಟಿತು. ಹುಲ್ಲಿನಿಂದ ಆರಂಭಿಸಿ ಬ್ರಹ್ಮನ ತನಕದ ಎಲ್ಲ ಜೀವರಿಗೂ ಒಡೆಯ ಸುಹೃದಂ ಸರ್ವಭೂತಾನ, ಸರ್ವೋತ್ತಮ. ಸರ್ವರೂಪಗಳಲ್ಲೂ ಜೀವನಿಗಿಂತ ಅತ್ಯಂತ ಬೇರೆ. ಆದ್ರೆ ಅವನ ಸರ್ವರೂಪಗಳಲ್ಲಿ ಪರಸ್ಪರ ಒಂದಕ್ಕೊಂದು ಭಿನ್ನತೆ ಇಲ್ಲ. ಸರ್ವೋತ್ತಮನಾದ ಸರ್ವ ಸ್ವರೂಪಗಳಲ್ಲಿ ತನ್ನಲ್ಲಿ ಪರಸ್ಪರ ಭೇದವಿಲ್ಲದ, ಆದರೆ ಎಲ್ಲ ಜೀವಗಳಿಗಿಂತ ವಿಲಕ್ಷಣನಾದ, ವಿಚಿತ್ರವಾದ, ವಿಶಿಷ್ಟವಾದ ಸ್ವರೂಪದಲ್ಲಿ ಇರುವಂತಹ ಭಗವಂತ ನಿರಂತರ ನಮ್ಮಿಂದ ತಿಳಿಯಲ್ಪಡಬೇಕಾದವನು, ಧ್ಯಾನಿಸಬೇಕಾದವನು, ಯೋಚಿಸಬೇಕಾದವನು. ಆಗ ಪ್ರಾರಬ್ಧ ಕಳೆದು ಶಾಂತಿ ಮೃಚ್ಛತಿ. ಭಗವಂತನ ವಿಷಯದಿಂದ ಮೈಮರೆತವನಿಗೆ ದೋಷ ಪರಿಹಾರ. ಸುಮ್ಮನೆ ನಾಮ ಸ್ಮರಣೆ ಮಾಡಿ 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 ಆಗತ್ತೆ. ಒಂದು ಅಭ್ಯಾಸ ಬೇಕು. ಆ 10 ಬಾರಿ ಕೈಯಲ್ಲಿ ಈ ಸೂರ್ಯನನ್ನ ನೋಡುವುದಕ್ಕಾಗಿ ಒಂದು ಮುದ್ರೆಯನ್ನ ಮಾಡುವುದಿದೆ. ಆ ಸೂರ್ಯನನ್ನು ನೋಡ್ಲಿಕ್ಕೆ ಮುದ್ರೆ ಮಾಡುವಾಗ ಮೊದಲಿಗೆ ಹೇಳಿಕೊಡಿ ಮಕ್ಕಳಿಗೆ. 2 ಬೆರಳುಗಳನ್ನ ಉಲ್ಟ ಇಟ್ಟು ಒಂದಕ್ಕೊಂದು ಮಧ್ಯದಲ್ಲಿ, ಅಂದ್ರೆ ಅದನ್ನ ನಿಮಗೆ ತೋರಿಸಿ ಹೇಳಬೇಕು ಅಂದ್ರೆ ಹೀಗೆ ಅದನ್ನ ಬಿಡಿಸಿ ಇದನ್ನು ಬಿಡಿಸಿ ಪೂರ್ತಿ ಹೀಗೆ ಅಂದ್ರೆ ಮಾತ್ರ ಅದು ಸೂರ್ಯನನ್ನು ನೋಡುವ ಮಧ್ಯದ ಕಿಂಡಿಯಾಗಿ ಕಾಣುತ್ತೆ. ಇದನ್ನು ನೀವು 10 ಸಲ ಹೇಳಿಕೊಟ್ರು ಅಭ್ಯಾಸ ಇಲ್ಲದವನಿಗೆ ತಲೆ ಕೆಡುತ್ತೆ. ಆದ್ರೆ ಒಮ್ಮೆ ಹೇಳಿ ಆದ್ಮೇಲೆ ನೋಡಿ, ಕೈ ಹೀಗಂದ್ರೆ ಆ ತರ ಹೋಗ್ಬಿಡುತ್ತೆ. ಈ ಧೇನು ಮುದ್ರೆ ಅಥವಾ ಸೂರ್ಯ ದರ್ಶನ ಮುದ್ರೆ, ಸಾಕ್ಷ್ಯ ಮುದ್ರೆ, ಸುಮ್ನೆ ನಾನು ಉದಾಹರಣೆಗೆ ಹೇಳಿದ್ದು. ಇದು ಅಭ್ಯಾಸ ಆಗುವ ತನಕ ದೊಡ್ಡ ವಿದ್ಯೆ ಅಂತ ಅನಿಸ್ತಾ ಇರುತ್ತೆ. ಮಕ್ಕಳಿಗೆಲ್ಲ ಓ ಅಂತಾರೆ, ಈ ಕೈಯಲ್ಲಿ ಹೇಗೆ ಕಿಂಡಿ ಮಾಡಿದ್ರಿ ನೀವು ಅಂತ. ನಿಮ್ಗೆ ಅದು ಅಭ್ಯಾಸ ಆದ್ಮೇಲೆ ಅಯ್ಯ ಕಿಂಡಿ ಮಾಡುದೇನು, ಅತ್ಯಂತ ಸಾಮಾನ್ಯ ನಿತ್ಯದ ಪೂಜಾನುಷ್ಠಾನ ಕಲ್ತವರಿಗೆಲ್ಲ ಬರುವ ಸಂಗತಿ ಅಂತ. ಹಾಗೆಯೇ ಯಾವ ಈ ಧ್ಯಾನದ ಸ್ಥಿತಿಯಲ್ಲಿ ಆರಂಭದಲ್ಲಿ ಭಗವಂತನ ಬಗ್ಗೆ ಸರಿಯಾಗಿ ಕಲ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಏನೇನೇನೇನೇನೋ ಆಗುತ್ತೆ. ಆದ್ರೆ ಯಾವಾಗ ಜ್ಞಾನ ವಿಷಯದಲ್ಲಿ ನಿರಂತರವಾದ ತೊಡಗುವಿಕೆ, ಪ್ರಜ್ಞೆ ಮೂಡಿದಾಗ ಅದು ಅತ್ಯಂತ ಸಹಜವಾಗುತ್ತೆ. ಆ ಅಪ್ರಯತ್ನನಾಗಿ ಭಗವಂತನಲ್ಲಿ ಮನಸ್ಸು ನೆಲೆಗೊಳ್ಳುತ್ತೆ. ಅದರಿಂದಾಗಿ ಅಭ್ಯಾಸ ಬೇಕು 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 ಅಂತ ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಈ ಉಳಿದದ್ರ ಬಗ್ಗೆ ಮಿತಿ ಅರ್ಥ ಆಗಿ ಅದು ಬೇಕಿಲ್ಲದ್ದು ಅಂತ ಗೊತ್ತಾದ್ರೆ, ಅದು ಬೇಡವಾದದ್ದು ಅಂತ ಅರ್ಥ ಆದ್ರೆ, ಬೇಕಾದದ್ದೇನು ಅಂತ ಗೊತ್ತಾಗುತ್ತೆ. ಆಗ ಸಹಜವಾಗದ ಕಂಟಿಕೊಳ್ಳುತ್ತೆ. ಈ ಜಗತ್ತಿನ ಸ್ಥಿತಿಗತಿಗಳು ಎಂದಿಗೂ ಮನುಷ್ಯನನ್ನ ಸಾರ್ವಕಾಲಿಕವಾದ ಸುಖದಲ್ಲಿ ಇರಿಸುವುದೇ ಇಲ್ಲ. ಅದು ತಾತ್ಕಾಲಿಕ ಸುಖ. ಆ ತಾತ್ಕಾಲಿಕ ಸುಖದಿಂದ ಆಚೆಗೆ ಬರಬೇಕು ಅಂದ್ರೆ, ಭಗವಂತನ ಕಡೆಗೆ ಮನಸ್ಸು ಸಾಗಬೇಕು ಅಂದ್ರೆ ಇದರ ನೀತಿ ಅರ್ಥ ಆಗ್ಬೇಕು. ಹಾಗಾಗಿ ಯಜ್ಞ ತಪಸಾಂ, ಒಂದು ಸ್ಥೂಲವಾಗಿ ಈ ಶ್ಲೋಕದ ಭಾವವನ್ನು ಗಮನಿಸಿದ್ರೆ, ಯಜ್ಞ ಮತ್ತು ತಪಸ್ಸು, ದೇವತಾರಾಧನೆ, ಹೋಮ ಅಥವಾ ಜ್ಞಾನ ಯಜ್ಞ, ಏಕಾದಶಿಯಾದಿ, ಕೃಷ್ಣಾಷ್ಟಮಿ ಮೊದಲಾದ ವ್ರತಾನುಷ್ಠಾನ, ಆಳವಾದ ಚಿಂತನೆ, ಸ್ವಾಧ್ಯಾಯ, ಪ್ರವಚನ, ಇದಿಷ್ಟೂ ಸೇರಿ ಯಜ್ಞ ತಪಸ್ಸು. ಇನ್ನು ಚರ್ಚೆ ಇತ್ಯಾದಿಗಳೆಲ್ಲ ಇದ್ದದ್ದೇ.
ಈ ಇಷ್ಟೂ ವಿಷಯಗಳ ಭೋಕ್ತಾರಂ, ಭೋಕ್ತ ಅಂದ್ರೆ ಎರಡರ್ಥ, ಸ್ವಾಮಿ ಮತ್ತು ಫಲಪ್ರದ. ಭೋಕ್ತಾರಂ ಫಲಪ್ರದನೆಂದು, ಸರ್ವಲೋಕ ಮಹೇಶ್ವರಂ ಜೀವಜಾತಗಳನ್ನೆಲ್ಲ ಸೃಷ್ಟಿಸುವ, ಕೊನೆಗೊಳಿಸುವ ಬ್ರಹ್ಮಾದಿ ದೇವತೆಗಳ ಒಳಗೆ ಅವರವರ ಸ್ಥಾನಕ್ಕೆ ಅನುಗುಣವಾಗಿ ನೆಲೆಗೊಂಡು ತಾನು ಎಲ್ಲರಿಗಿಂತ ಸರ್ವೋತ್ತಮನಾಗಿ, ಸರ್ವಲೋಕ ಮಹೇಶ್ವರ ಅನ್ನುವಲ್ಲಿ ಸರ್ವರೂಪಗಳಲ್ಲೂ ಏಕರೂಪ, ಎಲ್ಲದರ ಒಳಗೆ ಇದ್ದಾನೆ. ಆದ್ರೆ ಈಶ್ವರಂ ಅಂತ ಒಂದನ್ನು ಹೇಳಿದ್ರು. ಸರ್ವರೂಪಗಳಲ್ಲಿದ್ದು ಏಕರೂಪನಾದ, ಸರ್ವಭೂತಾನಾಂ ಸಮಸ್ತ ಜೀವಜಾತಗಳ, ದೇವತೆಗಳ ಅಥವಾ ಪಂಚಭೂತಗಳ ಸುಹೃದಂ ಒಳಗಿರುವವನು ಅಂತ ಒಂದರ್ಥ, ಹಿತಚಿಂತಕ ಅಂತ ಇನ್ನೊಂದರ್ಥ, ಬಿಂಬರೂಪನಾಗಿರುವವ ಅಂತ ಇನ್ನೊಂದರ್ಥ. ಹೀಗಿರುವ ಮಾಂ ನನ್ನನ್ನು, ಜ್ಞಾತ್ವಾ ಮಾಂ ಅಂದ್ರೆ ಲಕ್ಷ್ಮೀದೇವಿಯನ್ನೂ ಕೂಡ ಸೇರಿಸಿ, ಮಾ ಅಂದ್ರೆ ಲಕ್ಷ್ಮಿಯೂ ಹೌದು, ಸುಹೃದಂ ಮತ್ತು ಮಾಂಚ ದೇವಿಯನ್ನೂ ಕೂಡ ಜ್ಞಾತ್ವ ಜೊತೆಗಿಟ್ಟುಕೊಂಡು ಚಿಂತಿಸಿ, ಶಾಂತಿಂ ಕೊನೆಯಿಲ್ಲದ ಸುಖವನ್ನು, ರುಚ್ಛತಿ ಪಡೆಯುತ್ತಾನೆ. ಸುಹೃದನಾಗಿ ಜೀವಾಂತರ್ಯಾಮಿಯಾಗಿ ನನ್ನನ್ನು ಜ್ಞಾತ್ವಾ ಧೇನಿಸಿ ಶಾಂತಿಯನ್ನು ಹೊಂದುತ್ತಾನೆ. ಇದು ಧ್ಯಾನ ಪ್ರಕಾರದ ನಿರೂಪಣೆಗೆ ಸಂಬಂಧಪಟ್ಟ ಭಗವದ್ರೂಪ. ಭಗವಂತನನ್ನು ಚಿಂತಿಸುವಾಗ ರೂಪ ಅಕಸ್ಮಾತ್ ನಮ್ಮ ಕೈ ಚೆಲ್ಲಿದ್ರೆ ಆಗ ಗುಣದಿಂದಾದರೂ ದೇವರನ್ನು ಚಿಂತಿಸಬೇಕು ಅಂತ ಹೇಳುವ ಮಾತು. ರೂಪ ಚಿಂತನೆ ಮಾಡುವಾಗ ನಮಗೆ ಹೊರಗೆ ಅಂತದ್ದನ್ನು ಒಮ್ಮೆಯೂ ಕಾಣಲಿಲ್ಲ, ಆದ್ರಿಂದ ನಾವು ಎಷ್ಟೇ ಕಲ್ಪಿಸಿಕೊಂಡ್ರು ಕಂಡ ಸಂಗತಿಗಳ ಮಧ್ಯದಲ್ಲೇ ಯಾವನೋ ಒಬ್ಬ ದೇವತಾ ರೂಪದಲ್ಲಿ ಬಂದು ಬಿಡ್ತಾನೆ. ಬಹಳ ಬಾರಿ NTR ಅನ್ನು ನೋಡಿ ನೋಡಿ ಇದ್ದವನಿಗೆ ಕೃಷ್ಣನನ್ನು ಚಿಂತಿಸುವಾಗ NTR ಬರ್ತಾನೆ ಅಥವಾ ರಾಜ್ಕುಮಾರ್ ಬರ್ತಾನೆ. ಅವರಿಗೆ ಆ ವ್ಯಕ್ತಿ ಇಷ್ಟ ಆದ್ರಿಂದಾಗಿ ಆ ವ್ಯಕ್ತಿಯಲ್ಲಿ ಭಗವಂತನ ಆ ರೂಪದ ಬಗೆಗೆ ಅವರು ಚಿಂತಿಸಿದ್ರಿಂದಾಗಿ ಅವರಲ್ಲಿ ದೇವರಿದ್ದಾನೆ ಅನ್ನೋದು ಸತ್ಯ. ಆದ್ರೆ ಆ ಪ್ರತೀಕದಲ್ಲಿ ನಾವು ದೇವರನ್ನು ಕಾಣಬಾರದು. ಆ ವ್ಯಕ್ತಿಯಂತೆ ಅಂತ ಕಾಣ್ಬೋದು. ಆ ಪ್ರತೀಕದಲ್ಲಿ ದೇವರಿದ್ದಾನೆ, ಅದಕ್ಕಿಂತ ವಿಲಕ್ಷಣವಾಗಿ ಬೇರೆಯಾಗಿದ್ದಾನೆ ಅಂತ ಚಿಂತಿಸ್ಬೇಕು ಹೊರತು ಇವರದ್ದೇ ರೂಪದಲ್ಲಿ ದೇವರನ್ನು ಚಿಂತಿಸುವುದು ಅನ್ನೋದು ಅಸಂಗತ. ಪ್ರತೀಕಗಳನ್ನು ಯಾಕೆ ಕೊಟ್ಟದ್ದು ಅಂದ್ರೆ ಮನುಷ್ಯನಿಗಿಂತ ಅದರ ಭಿನ್ನತೆಯನ್ನ ಗುರುತಿಸ್ಲಿಕ್ಕಾಗಿ. ಪ್ರತೀಕದಲ್ಲಿ ನೀವು ಗಮನಿಸಿದ್ರೆ ಒಂದು ಡಿವಿನಿಟಿ ಇರುತ್ತೆ. ಒಂದು ಅಗಲವಾದ ಕಿವಿಯ ತನಕ ಎಳೆದ ಕಣ್ಣು, ಭುಜದ ತನಕ ತಾಗಿದ ಕಿವಿ, ಕಾಲಿನ ಕೆಳಭಾಗದ ತನಕ ಚಾಚಿದ ಕೈ, ಸುಂದರವಾದ ಯಾವಾಗಲೂ ಬಾಡದ ಮಾಸದ ನಗೆಯ ಮೋರೆ, ಕೈಯಲ್ಲಿ ಆಯುಧ, ಅದು ಎತ್ತಿ ಹಿಡಿದ ಸ್ಥಿತಿಯಲ್ಲಿ. ಇದೆಲ್ಲವನ್ನ ಚಿಂತಿಸಬೇಕಾದದ್ದು ಯಾಕೆ ಅಂದ್ರೆ ಮನುಷ್ಯರಲ್ಲಿ ಯಾರು ಹೀಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನುಷ್ಯನ ಹಾಗೆಯೇ ಕಣ್ಣಿದೆ, ಮೂಗಿದೆ, ಬಾಯಿ ಇದೆ, ಕೈ ಇದೆ, ಓಡಾಟ ಇದೆ, ಬಟ್ಟೆ ಹುಟ್ಟಿದ್ದಾನೆ, ಆಭರಣಗಳನ್ನು ತೊಟ್ಟಿದ್ದಾನೆ, ಎಲ್ಲ ಮನುಷ್ಯರಂತೆಯೇ. ಆದ್ರೆ ಮನುಷ್ಯರಂತೆಯೇ ಅಂತ ಅನ್ನಿಸುವ ಹತ್ತಿರದಲ್ಲೇ ಮನುಷ್ಯನಿಗಿಂತ ತೀರ ಭಿನ್ನವಾಗಿಯೂ ಆ ರೂಪ ಅನ್ನೋದು ನೆಲೆಗೊಳ್ಳಬೇಕು ಅಂತನ್ನುವ ಕಾರಣಕ್ಕಾಗಿ ನಮಗೆ ಪ್ರತೀಕಗಳನ್ನ ಕೊಟ್ಟು ಅಲ್ಲಿ ಭಗವಂತನನ್ನ ಚಿಂತಿಸಿ, ವ್ಯಕ್ತಿಗಳನ್ನ ಭಗವಂತನ ರೂಪ, ತೊಟ್ಟವನನ್ನ ಭಗವಂತನ ರೂಪವಾಗಿ ಚಿಂತಿಸದಿರಿ ಅಂತ ಎಚ್ಚರ ಕೊಟ್ಟದ್ದು ಈ ಕಾರಣಕ್ಕಾಗಿ. ಹಾಗಾಗಿ ಈ ಜ್ಞಾನ ಕರ್ಮ ಸನ್ಯಾಸ ಯೋಗದ ಹೆಸರಿನಲ್ಲಿ ಮೂಡಿ ಬಂದ 5ನೆಯ ಅಧ್ಯಾಯದ ಚಿಂತನೆಯಲ್ಲಿ ನಾವು ಯಥಾಶಕ್ತಿ ಭಗವದ್ ರೂಪದ ಅನುಸಂಧಾನಕ್ಕೆ ಬೇಕಿರುವ ಪದಗಳ ಚಿಂತನೆಯಲ್ಲಿ ನಮ್ಮ ಇವತ್ತಿನ ಅಧ್ಯಯನವನ್ನ ಮುಗಿಸಿದ್ದೇವೆ ಅಂತ ಹೇಳ್ತಾ, ಪಂಚಮೋಧ್ಯಾಯ ಶ್ರೀಕೃಷ್ಣಾರ್ಪಣಂ ಅಸ್ತು. ಮುಂದೆ 6ನೇ ಅಧ್ಯಾಯ ಇನ್ನೂ ಸುಂದರ, ಪೂರ್ತಿ ಧ್ಯಾನದ ಸ್ಥಿತಿಯನ್ನ ಬಹುಶಃ ನಮ್ಗೆಲ್ರಿಗೂ ಅತ್ಯಂತ ಅವಶ್ಯಕವಾಗಿ ನಾವು ಅಭ್ಯಾಸ ಮಾಡಲೇಬೇಕಾದ ಅಧ್ಯಾಯ 6ನೇದ್ದು. ಕೂಡುವುದು ಹೇಗೆ, ಪ್ರಾಣಾಯಾಮದ ಸ್ವರೂಪ ಎಂಥದ್ದು, ನಾಡಿಗಳ ಚಿಂತನೆ ಹೇಗೆ ಬರಬೇಕು, ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ನಡೆನುಡಿಗಳಲ್ಲಿ ಈ ಧ್ಯಾನದ ಸ್ಥಿತಿಗೆ ಸಾಗ್ಲಿಕ್ಕೆ ಬೇಕಿರುವ ಸ್ವಚ್ಛತೆ, ಶುದ್ಧತೆ, ಸ್ಫುಟತೆ ಏನು ಅನ್ನೋದರ ಪ್ರತಿ ಒಂದು ಸಣ್ಣ ಸಣ್ಣ ಎಲಿಮೆಂಟ್ಗಳನ್ನು ಕೂಡ ಇದು ಗೊತ್ತಿದ್ರೆ ಮತ್ತೆ ಯಾವ ಧ್ಯಾನ ಕೇಂದ್ರಗಳು ಬೇಕಿಲ್ಲ. ಆದ್ರೆ ಇದರಲ್ಲಿ ಓದಿ ಏನಿದೆ ಅನ್ನೋದನ್ನೇ ತಿಳ್ಕೊಳ್ಳುವ ಶಕ್ತಿ ಇಲ್ಲದೆ ಹೋದದ್ರಿಂದ ನಮಗೆ ಕೈ ಆಕಾಶಕ್ಕೆ ಹಿಡಿದು ಲೈಟ್ ಹಾಕುವ ಗುರೂಜಿಗಳ ಟಾರ್ಚ್ಗಳೇ ದಾರಿದೀಪಗಳಾಗಿ ಕೂತು ಬಿಟ್ಟಿವೆ. ಆದ್ರೆ
ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಸ್ವಂತಿಕೆಯನ್ನ ಕಳ್ಕೊಂಡು ಇನ್ಯಾರದ್ದೋ ಕೈಯಲ್ಲಿ ಬಳಲುವ ಸ್ಥಿತಿ ಬರಬಾರದು ಅಂತ ಕೃಷ್ಣ ಇಷ್ಟು ಕಾಪಿರೈಟ್‌ಗಳನ್ನೂ ಕೇಳದೆ ನಮಗೆ ಎಲ್ಲವನ್ನೂ ಕೊಟ್ಟು ಹೋಗಿದ್ದಾನೆ. ಧ್ಯಾನ ಪುಸ್ತಕದವರದ್ದು ನೀವು ತಗೊಳ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು. ಅದು ಸ್ಕ್ಯಾನ್ ಮಾಡ್ಬೇಕು. ಅದನ್ನು ನೀವು ಬೇರೆ ಯಾರಿಗೂ ಕೂಡ ಕೊಡುವ ಹಾಗಿಲ್ಲ. ನೀವು ಅದನ್ನ ಪ್ರತ್ಯೇಕವಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೊಬ್ಬರಿಗೆ ಹೇಳಿಕೊಡುವ ಹಾಗಿಲ್ಲ. ಹೀಗೆ ನೂರಾರು ಕಂಡೀಷನ್‌ಗಳಿವೆ ಅಲ್ಲಿ. ನೀವು ಹೋದ್ಮೇಲೆ ಗೊತ್ತಾಗುತ್ತೆ. ಹೋಗೋ ತನಕ ಭಾರಿ ಅನ್ಸುತ್ತೆ. ಎಂದೂ ಕೂಡ ಅವರು ಅದನ್ನ ನೀವು ಮತ್ತೆ ಮಾರಾಟ ಮಾಡುವ ಹಾಗಿಲ್ಲ. ಅಥವಾ ನೀವು ಅದನ್ನ ಹೇಳಿಕೊಟ್ಟು ನಿಮ್ಮ ವ್ಯಕ್ತಿಗತವಾದ ಸ್ಥಾನವನ್ನ ಕಲ್ಪಿಸಿಕೊಂಡು ಅವರಿಗೆ ಎದುರಂಗಡಿ ಆಗ್ಲಿಕ್ಕಿಲ್ಲ. ಅವ್ರು ಹೇಳಿದ ಉಪನ್ಯಾಸಗಳನ್ನೇ ಕೇಳಬೇಕು. ಬೇರೆಯವರ ಉಪನ್ಯಾಸ ಕೇಳಬಾರದು. ಅವರು ಹೇಳಿದ ಚಿಂತನೆಗಳನ್ನೇ ಮಾಡಬೇಕು. ಬೇರೆಯವರು ಹೇಳಿದ್ದರ ಕಿವಿ ಕೊಡಬಾರದು. ಹೀಗೆ ಚೌಕಟ್ಟು ಹಾಕುವ ಚಿಂತನೆ ಭಾರತೀಯರದ್ದಲ್ಲ. ಎಷ್ಟ್ ಬೇಡವಾದದ್ದು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ ಬಿಟ್ರೆ, ನಮ್ಮದ್ ಬಿಟ್ಟು ಬೇರೆದು ಯಾವುದೂ ಸರಿ ಇಲ್ಲ. ನಾವು ಹೇಳಿದ ಹಾಗೇನೆ ಹೋಗ್ಬೇಕು ಅನ್ನುವ ಈ ಚಿಂತನೆಗಳು ಇಲ್ಲದೆ ಇರುವುದರಿಂದ 6ನೇ ಅಧ್ಯಾಯ ನಮಗೆ ಬಹಳ ಮುಖ್ಯವಾಗುತ್ತೆ. ಬಿಡಿಸಿ ಹೇಳಿದ್ದಾನೆ. ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ ನ ಚಾಕ್ರಿಯಃ. ಕರ್ಮ ಅಂದ್ರೆ ಅದನ್ನ ಮಾಡಬೇಕಾದವರು ಯಾರು, ಏನು, ಯತಿಗಳು ಅಂದ್ರೆ ಅವರ ಚಿಂತನೆ ಏನು ಇತ್ಯಾದಿಗಳ ಧ್ಯಾನದ ಪ್ರಕ್ರಿಯೆಯನ್ನ ಮುಂದಿನ ಅಧ್ಯಾಯ ನಿರೂಪಣೆ ಮಾಡುತ್ತೆ. ಚಿಂತನೆ ಮಾಡೋಣ. ನಮಸ್ಕಾರ.